ಹೊಸ ವರ್ಷ ವೆಲ್ಕಮ್ ಮಾಡೋದಕ್ಕೆ ಅಂತೇಳಿ ರಾಜಧಾನಿ ಈಗ ರೆಡಿ ಆಗಿದೆ. ರಾಜಧಾನಿ ಬೆಂಗಳೂರಿನಲ್ಲಿ ಶುರುವಾಯಿತು ನ್ಯೂ ಇಯರ್ ಸಂಭ್ರಮ. ಎಲ್ಲ ಕಡೆ ಕಾಕಿ ಕಟ್ಟೆಚ್ಚರ, ಮತ್ತೊಂದು ಕಡೆ ಸೆಲೆಬ್ರೇಷನ್ ತಯಾರಿ ಇದೆಲ್ಲ ಕೂಡ ನಡೀತಾ ಇದೆ. ಸೆಲೆಬ್ರೇಷನ್ಗೆ ಸಜ್ಜಾದಂತ ರಾಜಧಾನಿ ಬೆಂಗಳೂರು ಹಾಟ್ ಸ್ಪಾಟ್ಗಳಲ್ಲಿ ಅಲರ್ಟ್. ಬ್ರಿಗೇಡ್, ಎಂಜಿ ರೋಡ್ ಹಾಗೂ ಚರ್ಚ್ ಸ್ಟ್ರೀಟ್ನಲ್ಲಿ ಪೊಲೀಸರ ಬಿಗಿ ಭದ್ರತೆ ಕಂಡುಬರ್ತಾ ಇದೆ. ಇನ್ನು ಬೆಂಗಳೂರಿನ ಬ್ರಿಗೇಡ್ ರಸ್ತೆಯಲ್ಲೂ ಕೂಡ ವಾರ್ ರೂಮ್ ಅನ್ನ ನಿರ್ಮಾಣ ಮಾಡಲಾಗಿದೆ. ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡುವವರ ಮೇಲೆ ಕಣ್ಗಾವಲಿರುತ್ತೆ. ಹೆಂಗಂದ್ರಂಗೆ ಸೆಲೆಬ್ರೇಟ್ ಮಾಡುವಂತಿಲ್ಲ. ಏರಿಯಾ ಕ್ಯಾಮ್ರಾಗಳನ್ನ ವಾಚ್ ಮಾಡುವಂತ ಖಾಕಿ ಟೀಮ್ ಯುವತಿಯರು, ಮಹಿಳೆಯರಿಗೆ ತೊಂದರೆ ಆದ್ರೆ ತಕ್ಷಣವೇ ರಕ್ಷಣೆಗೆ ಅಂತೇಳಿ ಧಾವಿಸ್ತಾರೆ. ಅಸಭ್ಯ ವರ್ತನೆ, ಹಲ್ಲೆ, ಕಿರಿಕಿರಿ ಮಾಡಿದ್ರೆ ಪೊಲೀಸರ ಕಿಕ್ಔಟ್ ಅಂದ್ರೆ ಪೊಲೀಸರ ವಿರುದ್ಧರೂ ಕ್ರಮ ತೆಗೆದುಕೊಳ್ಬಹುದು. ಯಾಕೆಂದ್ರೆ ಅಲ್ಲಿ ಕರ್ತವ್ಯ ವೈಫಲ್ಯ ಆಗಿದೆ ಅಂತ ಏರಿಯಾದಿಂದ ರಿಲೀಸ್ ಮಾಡಿ ಠಾಣೆಗೆ ಕರೆದೊಯ್ಯುವಂತ ತಂಡ ಬ್ರಿಗೇಡ್ ರಸ್ತೆ, ಎಂಜಿ ರಸ್ತೆ, ಚರ್ಚ್ ಸ್ಟ್ರೀಟ್ ನಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಕೆ ಮಾಡಲಾಗ್ತಾ ಇದೆ. HD ಕ್ವಾಲಿಟಿಯಲ್ಲಿ ವಿಡಿಯೋ ವಾಚ್ ಮಾಡುವಂತ ಪೊಲೀಸರು ಯಾರಿಗಾದ್ರೂ ತೊಂದರೆ ಆದ್ರೆ ತಕ್ಷಣವೇ ಅಲ್ಲಿಗೆ ಬರ್ತಾರೆ ಪೊಲೀಸರು, ಅವರನ್ನ ರಕ್ಷಣೆ ಮಾಡ್ತಾರೆ. ಜೊತೆಗೆ ಎಲ್ಲಾ ಕಡೆಯೂ ಕೂಡ CCTVಯ ಹದ್ದಿನ ಕಣ್ಣಿರುತ್ತೆ, ಖಾಕಿ ಪಡೆ ಇರುತ್ತೆ. ಮಹಿಳೆಯರಿಗೆ ಬೇಕಾದಂತ ಸುರಕ್ಷತೆಗೋಸ್ಕರ ಕೂಡ ಆದ್ಯತೆಯನ್ನ ಕೊಡ್ಲಾಗ್ತಾ ಇದೆ. ಹೊಸ ವರ್ಷ ಬಂತು ಅಂದ್ರೆ ಹಿಂಗೆ ಸೆಲೆಬ್ರೇಟ್ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ. ಬಟ್ ಅಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳಾಗಬಾರ್ದು, ಕುಡ್ಕೊಂಡು ಬಂದು ಗಲಾಟೆ ಮಾಡಬಾರ್ದು, ಜಗಳಗಳಾಗಬಾರ್ದು, ಹಲ್ಲೆಗಳಾಗಬಾರ್ದು. ಇದೆಲ್ಲವನ್ನು ಕೂಡ ನೋಡ್ಕೊಳ್ಳೋದಕ್ಕೆ ಅಂತ ಖಾಕಿ ಪಡೆ ಈಗ ಹೈ ಅಲರ್ಟ್ ಆಗಿದೆ. ಬೆಂಗಳೂರಿನಲ್ಲಿ ಸೆಲೆಬ್ರೇಷನ್ ಜೊತೆಗೆ ಭದ್ರತೆಯೂ ಕೂಡ ಹೆಚ್ಚಾಗಿನೇ ಇದೆ. ನೋಡಿ, ವಾರ್ ರೂಮ್ನ ವಿಜುವಲ್ಸ್ ನೀವು ಗಮನಿಸ್ತಾ ಇದ್ದೀರಿ. HD ಕ್ವಾಲಿಟಿಯಲ್ಲಿ CCTV ದೃಶ್ಯಗಳು ಗೊತ್ತಾಗುತ್ತೆ ಎಲ್ಲೆಲ್ಲಿ ಏನೇನು ನಡೀತಾ ಇದೆ ಅಂತ. ಹಾಗಾಗಿ ಯಾರಾದರೂ ಮಹಿಳೆಯರ ಜೊತೆಗೆ ಅಸಭ್ಯವಾಗಿ ವರ್ತಿಸ್ತಾ ಇದ್ದಾರಾ, ಕುಡ್ಕೊಂಡು ಬಂದು ಗಲಾಟೆ ಮಾಡ್ತಿದ್ದಾರಾ, ಜಗಳಗಳೇನಾದರೂ ಆಗ್ತಾ ಇದೆಯಾ, ಜಗಳ ಆಗುವಂಥ ಲಕ್ಷಣ ಕಾಣಿಸ್ತಾ ಇದೆಯಾ, ಏನಾದರೂ ಅಹಿತಕರ ಘಟನೆಗೆ ಆಸ್ಪದ ಕೊಡುವಂಥ ವಿಚಾರ ಅಲ್ಲಿ ನಡೀತಿದ್ಯಾ, ಅದೆಲ್ಲವನ್ನ ಗಮನಿಸ್ತಾ ಇರ್ತಾರೆ ಪೊಲೀಸರು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಸುಚಿತ್ರಾ. ಬ್ರಿಗೇಡ್ ರೋಡ್ ನಲ್ಲಿ ಇರುವಂತಹ ವಾರ್ ರೂಮ್ ನಿಂದಾನೇ ಪ್ರತ್ಯಕ್ಷವಾಗಿ ನಮಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ. ಸುಚಿತ್ರಾ, ಈಗ ಸೆಲೆಬ್ರೇಷನ್ಗೆ ಅಂತ ಬೆಂಗಳೂರು ಸಿದ್ಧವಾಗಿದೆ, ಅದ್ರ ಜೊತೆಗೆ ಪೊಲೀಸರು ಭಾರಿ ಕಟ್ಟೆಚ್ಚರವನ್ನ ವಹಿಸ್ತಾ ಇದ್ದಾರೆ. ಯಾವ ರೀತಿಯಾಗಿ ವ್ಯವಸ್ಥೆ ಇದೆ, ಮಹಿಳೆಯರಿಗೆ, ಮಕ್ಕಳಿಗೆ ಯಾವ ರೀತಿಯಾಗಿ ಸುರಕ್ಷತೆಯನ್ನ ಕೊಡೋ ನಿಟ್ಟಲ್ಲಿ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಅಂತ? ಸೌಖ್ಯ, ಏನು ಹೊಸ ವರ್ಷದ ಆಚರಣೆಗೆ ಲಕ್ಷಾಂತರ ಜನ ಸೇರುವಂಥದ್ದು. ಅಂದರೆ ಕಳೆದ ಬಾರಿಗಿಂತ ಈ ಬಾರಿ ಇನ್ನಷ್ಟು ಅಂದರೆ 10 ಲಕ್ಷಕ್ಕೂ ಹೆಚ್ಚು ಜನ ಸೇರುವಂತಹ ನಿರೀಕ್ಷೆಯನ್ನ ಪೊಲೀಸ್ ಇಲಾಖೆ ವ್ಯಕ್ತಪಡಿಸಿರುವಂಥದ್ದು. ಈ ಒಂದು ಸಲುವಾಗಿ ಅಂದರೆ ಚಿನ್ನಸ್ವಾಮಿಯಲ್ಲಿ ನಡೆದಂತಹ ಸ್ಟ್ಯಾಂಪೇಡ್ ನಿಂದಾಗಿಯೇ ಒಂದಷ್ಟು AI ತಂತ್ರಜ್ಞಾನವನ್ನು ಕೂಡ ಪೊಲೀಸ್ ಇಲಾಖೆ ಮಾಡ್ಕೊಂಡಿರುವಂಥದ್ದು. ಸದ್ಯ ನಾನು ವಾರ್ ರೂಮ್ ನಲ್ಲಿ ಇದ್ದೀನಿ, ನೀವೇನು ದೃಶ್ಯದಲ್ಲಿ ಗಮನಿಸ್ತಾ ಹೋಗಿದ್ದೀರಾ, ಏನು ಬ್ರಿಗೇಡ್ ರೋಡ್ ಆಗಿರ್ಬೋದು, MG ರೋಡ್, ಈ ಒಂದು ಏರಿಯಾಗಳ ಒಂದು CCTV ದೃಶ್ಯ ಏನಿದೆ, ಒಟ್ಟು 360ಕ್ಕೂ ಹೆಚ್ಚು CCTV ದೃಶ್ಯವನ್ನ ಒಂದೇ ವಾರ್ ರೂಮ್ ನಲ್ಲಿ ಕೂತು ಗಮನಿಸುವಂತದ್ದು. ಏನಂದ್ರೆ ಈ ಒಂದು ಹೊಸ ವರ್ಷದ ಆಚರಣೆಯಲ್ಲಿ ಹೆಚ್ಚು ಮಹಿಳೆಯರ ಸುರಕ್ಷತೆಗಾಗಿ ಹೆಚ್ಚು ಒತ್ತನ್ನ ನೀಡಿರುವಂತದ್ದು. ಯಾವುದೇ ರೀತಿಯ ಅಹಿತಕರ ಘಟನೆ ಆಗಬಾರ್ದು ಅಂತ ಹೇಳಿ ಪೊಲೀಸ್ ಇಲಾಖೆ ಎಲ್ಲಾ ರೀತಿಯ ಭದ್ರತೆಯನ್ನ ಕೂಡ ಒಳಗೊಂಡಿದೆ. ನೀವು ಈ ಒಂದು ದೃಶ್ಯವನ್ನ ನೋಡ್ತಾ ಹೋದ್ರೆ ಇದು ಬ್ರಿಗೇಡ್ ರೋಡ್ ನಲ್ಲಿರುವಂತಹ ಒಂದು ವಾರ್ ರೂಮ್. ಈ ಒಂದು ವಾರ್ ರೂಮ್ ನಲ್ಲಿ ಎಲ್ಲಾ ರೀತಿ ಅಂದ್ರೆ 360 CCTV ಕ್ಯಾಮೆರಾಗಳ ಒಂದು ವಾಚ್ ಅನ್ನ ಮಾಡ್ತಾರೆ. ಇಲ್ಲಿ ಯಾವುದೇ ರೀತಿಯಾಗಿ ಒಂದು ಅಹಿತಕರ ಘಟನೆ ಆಗ್ತಿದೆ ಅಂತ ನೋಡಿದ ತಕ್ಷಣದಲ್ಲಿ ಅಲ್ಲಿಗೆ ಪೊಲೀಸರಿಗೆ ಒಂದು ಮಾಹಿತಿಯನ್ನ ಇಲ್ಲಿನ ವಾರ್ ರೂಮ್ ಅವರು ಕೊಡ್ತಾರೆ. ಆ ನಂತರದಲ್ಲಿ ಅವರು ಆ ಒಂದು ಸ್ಥಳಕ್ಕೆ ಹೋಗಿ ಅಲ್ಲಿ ಒಂದು ಅವರಿಗೆ ಯಾವುದೇ ರೀತಿ ತೊಂದರೆ ಆದಂತ ನಿಟ್ಟಿನಲ್ಲಿ ಅವರನ್ನ ರಕ್ಷಣೆ ಮಾಡುವಂತದ್ದಾಗಿರ್ಬೋದು, ಅಥವಾ ಯಾವುದೇ ಅಹಿತಕರ ಘಟನೆ ಆದಂತಲ್ಲಿ ಅವರ ಮೇಲೆ ಕೇಸ್ ದಾಖಲು ಮಾಡಿಕೊಳ್ಳುವಂತದ್ದು, ಈ ಒಂದು ಕೆಲಸವನ್ನ ಮಾಡಲಾಗುತ್ತೆ. ಈ ವರ್ಷ ಏನು ಹೊಸದಾಗಿ ಮಾಡಿಕೊಂಡಿರುವಂತದ್ದು AI ತಂತ್ರಜ್ಞಾನವನ್ನು ಬಳಸಿಕೊಂಡು ಈ ಒಂದು ಹೀಟ್ ಮ್ಯಾಪ್ ಅನ್ನ ಪೊಲೀಸ್ ಇಲಾಖೆ ರೆಡಿ ಮಾಡಿಕೊಂಡಿದೆ. ಯಾಕಂತ ಹೇಳಿದ್ರೆ ಚಿನ್ನಸ್ವಾಮಿಯಲ್ಲಿ ಒಂದು ಸ್ಟ್ಯಾಂಪೇಡ್ ಆಯ್ತು, ಹೀಗಾಗಿ 11 ಮಂದಿ ಅಲ್ಲಿ ಸಾವನ್ನಪ್ಪಿದ್ರು. ಈ ರೀತಿಯಾಗಿ ಈ ವರ್ಷ ಯಾವುದೇ ರೀತಿ ಹೊಸ ವರ್ಷದಲ್ಲಿ ಜನಸಂದಣಿಯಿಂದಾಗಿ ಯಾವುದೇ ಅಹಿತಕರ ಘಟನೆ ಆಗಬಾರ್ದು, ಸಾವು ನೋವುಗಳು ಆಗಬಾರ್ದು ಅಂತ ಹೇಳಿ ಈ ಒಂದು ಹೀಟ್ ಮ್ಯಾಪ್ ಅನ್ನ ಮಾಡಿರುವಂತದ್ದು. ನೀವೇನು ರೆಡ್ ಮತ್ತೆ ಗ್ರೀನ್, ಯೆಲ್ಲೋ ಲೈಟ್ ಅನ್ನ ನೋಡ್ತಾ ಇದ್ದೀರಾ, ಇದು ಹೀಟ್
ಹೀಟ್ ಮ್ಯಾಪ್ ಅನ್ನ ಮಾಡ್ಕೊಂಡಿರುವಂತದ್ದು. ಅಂದ್ರೆ ರೆಡ್ ಬಂದಂತಹ ಸಂದರ್ಭದಲ್ಲಿ ಅಲ್ಲಿ ಅತಿ ಹೆಚ್ಚು ಜನಸಂದಣಿ ಇದ್ದಾರೆ ಅಂತ ಹೇಳಿ ತೋರಿಸುವಂತದ್ದು. ಆ ಒಂದು ಸಂದರ್ಭದಲ್ಲಿ ಅಲ್ಲಿ ಹೆಚ್ಚಿನದಾಗಿ ಪೊಲೀಸರು ಬಿಗಿ ಬಂದೋಬಸ್ತನ್ನ ಹೆಚ್ಚಿನದಾಗಿ ಕೈಗೊಳ್ತಾರೆ. ಅಲ್ಲಿ ಜನಸಂದಣಿಯನ್ನ ಒಂದಷ್ಟು ಸಡಿಲಗೊಳಿಸುವಂತಹ ಕೆಲಸವನ್ನ ಮಾಡ್ತಾರೆ. ಆ ನಂತರದಲ್ಲಿ ಎಲ್ಲೋ ಅಂತ ಹೇಳಿದ್ರೆ ರೆಡ್ ಸ್ವಲ್ಪ ಇನ್ನಷ್ಟು ಸ್ವಲ್ಪ ಜನ ಕಮ್ಮಿ ಇದ್ದಾರೆ ಅಂತ ಹೇಳಿ, ಗ್ರೀನ್ ಬಂತ ಹೇಳಿದ್ರೆ ಅಲ್ಲಿ ಜನಸಂದಣಿ ಸ್ವಲ್ಪ ಕಡಿಮೆ ಇದೆ ಅಂತ ಹೇಳಿ ಈ ರೀತಿಯಾಗಿ ಒಂದು ಹೀಟ್ ಮ್ಯಾಪ್ ಅನ್ನ ಮಾಡಿಕೊಂಡು ಆ ನಂತರದಲ್ಲಿ ಎಲ್ಲಿ ರೆಡ್ ಲೈಟ್ ಬರುತ್ತೋ ಆ ಒಂದು ಸಂದರ್ಭದಲ್ಲಿ ಪೊಲೀಸರು ಅಲ್ಲಿ ಹೆಚ್ಚಿನದಾಗಿ ಬಿಗು ಬಂದೋಬಸ್ತನ್ನ ಕೊಡುವಂತದ್ದು. ಈ ರೀತಿಯಾಗಿ ಪೊಲೀಸರು ಭದ್ರತೆಯನ್ನ ಕಲ್ಪಿಸಿಕೊಂಡಿರುವಂತದ್ದು. ಒಟ್ಟಿನಲ್ಲಿ ಈ ವರ್ಷ ಹೊಸ ವರ್ಷದ ಆಚರಣೆಗೆ ಕೂಡ ಪೊಲೀಸರು ಒಂದಷ್ಟು ಕಟ್ಟುನಿಟ್ಟಿನ ಕ್ರಮವನ್ನ ಕೂಡ ಕೈಗೊಂಡಿದ್ದಾರೆ. ಸೌಜನ್ಯ.